ಮುಚ್ಚಬೇಡಿ. ಯಲಕೇರಿ ರೈಲ್ವೆ ಗೇಟ್ ಏನಿದೆ ಇದನ್ನ ನಮ್ಮ ರೈಲ್ವೆ ಅಧಿಕಾರಿಗಳು ಇದನ್ನ ಮುಚ್ಚಲಿಕ್ಕೆ ಶಾಶ್ವತವಾಗಿ ಮುಚ್ಚಲಿಕ್ಕೆ ಒಂದು ಇಲ್ಲಿ ತಡೆಗೋಡೆ ನಿರ್ಮಿಸಲಿಕ್ಕೆಲ್ಲ ಇದು ಕಾಮಗಾರಿನ ಶುರು ಮಾಡಿದ್ದಾರೆ. ಈ ಕಾಮಗಾರಿಯಿಂದ ನಾವು ಇಲ್ಲಿ ಓಡಾಡುವಂಥ ಹಲವು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಬಂದಾದರೆ ಸಾರ್ವಜನಿಕವಾಗಿ ತುಂಬ ತೊಂದರೆ ಆಗುತ್ತೆ. ಈ ಪರ್ಯಾಯವಾಗಿ ಇದಕ್ಕೆ ನಮ್ಮ ರೈಲ್ವೆ ಮೇಲ್ಸೇತುವೆ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ರೈಲ್ವೆಯವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಮತ್ತು ಅದರಿಂದ ಮುಂದೆ ರೈಲ್ವೆ ಏನು ಮೇಲ್ಸೇತುವೆಯಿಂದ ಮುಂದುವರಿಯುವಂಥ ಏನು ವಿಶಾಲವಾದ ರಸ್ತೆ ಬೇಕು ಅದಕ್ಕೆ ಎಲ್ಲೂ ಅವಕಾಶ ಇಲ್ಲ. ನಮ್ಮ ಮಂಜುನಾಥ್ ಹೇಳ್ದಂಗೆ ಯಲಕೇರಿಯಲ್ಲೆಲ್ಲ ಇರುವಂಥ ಕಿರಿದಾದ ರಸ್ತೆಗಳು, ಭಾರಿ ವಾಹನಗಳು ಓಡಾಡೋಕ್ಕೆ ಇಲ್ಲಿ ಅವಕಾಶನೇ ಇಲ್ಲ ರೈಲ್ವೆ ಗೇಟ್ ಮುಚ್ಚಿದ್ರೆ. ಮತ್ತು ಇಲ್ಲಿಂದ ಏನಾಗುತ್ತೆ, ರೈಲ್ವೆ ಗೇಟಿಂದ ಸುಮಾರು ಒಂದು 200-250 ಮೀಟ್ರಷ್ಟು ಕಾಲ್ದಾರಿ ಇದೆ. ಅದರಿಂದ ಮುಂದೆ ಸುಮಾರು ಒಂದು 500 ಮೀಟ್ರಷ್ಟು ಒಂದು ರಸ್ತೆನ ಜಮೀನನ್ನ ಒತ್ತುವರಿ ಮಾಡಿ ರಸ್ತೆನ ಮಾಡಿಕೊಡ್ಬೇಕು. ಇದಕ್ಕೆ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳ ಸಹಕಾರ ಭಾಳ ಅವಶ್ಯಕತೆ ಇದೆ. ಅವರು ಬಹುಶಃ ಅವರ ನಿರ್ಲಕ್ಷ್ಯದಿಂದನೇ ಈ ಕಾಮಗಾರಿ ನಡೀತಾ ಇಲ್ಲ. ಶಾಸಕರು ಒಂದು 2-3 ಸಲ ಬಂದರು, ಅದನ್ನು ವೀಕ್ಷಣೆ ಮಾಡಿದ್ರು, ಮುಂದಿನ ಕ್ರಮ ಕೈಗೊಳ್ಳಿಲ್ಲ. ಇದಕ್ಕೆ ಪೂರ್ವಭಾವಿಯಾಗಿ ಶಾಸಕರು ನಿಂತ್ಕೊಂಡು ಈ ರಸ್ತೆನ ಮುಂದೆ ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸಾರ್ವಜನಿಕವಾಗಿ ಅಂತ ಕೇಳ್ತಾ ನಮ್ಮ MP ಮಂಜುನಾಥ್ ಸಾಹೇಬರಿಗೂ ಮನವಿ ಮಾಡಿ, ಸೋಮಣ್ಣವ್ರಿಗೂ ನಾವು ಮನವಿ ಮಾಡಿಕೊಂಡು ಮುಂದಿನ ಕಾಮಗಾರಿ ಅದು ಮುಗಿದು ರಸ್ತೆ ಅವಕಾಶ ಕಲ್ಪಿಸುವಂತ ಈ ಗೇಟ್ನ ಮುಚ್ಚಬಾರ್ದು ಅಂತ ನಾವು ಈ ದಿವಸ ಮನವಿ ಮಾಡ್ತಾ ಇದ್ದೀವಿ ಎಲ್ಲ ಜನಪ್ರತಿನಿಧಿಗಳು. ಇದು ಯಲಕೇರಿ ಗೇಟು A47 ಅಂತ ಅಂದ್ಬಿಟ್ಟಿದ್ದೇನೆ. ಈ ಒಂದು ಮಾರ್ಗ ಬಂದು ಸುಮಾರು 16 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದು. ಈ ಒಂದು ರಸ್ತೆಯಲ್ಲಿ ಸುಮಾರು ಸಾವಿರಾರು ವೆಹಿಕಲ್ಗಳು ಮತ್ತು ಜನಗಳು ಎಲ್ಲರೂ ಓಡಾಡ್ತಾರೆ. 16 ಹಳ್ಳಿಗಳಿಗೆ ಸಂಪರ್ಕವನ್ನು ಕೊಡ್ತದೆ. ಈ ಒಂದು ಸಮಸ್ಯೆ ಗೇಟು ಇಲ್ಲಿ 45 ರೈಲ್ಗಳು ಓಡಾಡ್ತಾ ಇದ್ದು, ಗೇಟ್ಗಳಾಗಿ ತುಂಬ ಸಮಸ್ಯೆ ಆಗ್ತಾ ಇತ್ತು. ಅದನ್ನು ನಾವು ತುಂಬ ಹೋರಾಟ ಮಾಡಿ ಸುಮಾರು 16 ವರ್ಷಗಳ ಹೋರಾಟ ಮಾಡಿ ಕೊನೆಗೆ ಒಂದು ಬ್ರಿಡ್ಜನ್ನು ಮಾಡಿಸ್ಕೊಂಡ್ವಿ. ಈಗ ಏನಪ್ಪ ಅಂತ ಹೇಳಿದ್ರೆ ಬ್ರಿಡ್ಜ್ ಮಾಡಿದ್ವಿ, ಅದಕ್ಕೋಸ್ಕರ ಈ ರೈಲ್ವೆ ಗೇಟನ್ನು ಕ್ಲೋಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ನವರು ನಿನ್ನೆ ದಿವಸ ಕಾಮಗಾರಿಯನ್ನು ಶುರು ಮಾಡಿದ್ದಾರೆ. ಇಲ್ಲೆಲ್ಲ ಗೇಟ್ ಮಾಡಿ ಕಾಂಪೌಂಡ್ ಥರ ಹಾಕ್ಬಿಟ್ಟಿದ್ದಾನೆ. ಇದನ್ನು ಶಾಶ್ವತವಾಗಿ ಮುಚ್ಚಿಬಿಡ್ತೀವಿ ಅಂತ ಅಂದ್ಬಿಟ್ಟಿದ್ದಾನೆ. ಈ ಗೇಟ್ ಓಪನ್ ಆಗಿದೆ, ಬಟ್ ಬ್ರಿಡ್ಜ್ ಓಪನ್ ಆಗಿದೆ. ಬ್ರಿಡ್ಜು ಅಫಿಷಿಯಲಿ ಅನೌನ್ಸ್ ಆಗಿಲ್ಲ. ಅದ್ರ ಮುಂದಿನ ದಾರಿ ಇಲ್ಲ. ಅದ್ರ ಹಿಂದಿನ ದಾರಿ ಇಲ್ಲದೆ ಇರೋದ್ರಿಂದ ಮುಂದೆ ಹೋಗ್ತಕ್ಕಂಥ ಎಲ್ಲ ಹಳ್ಳಿಯವರು ಯಲಕೇರಿ ಎಂಬ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಇರೋದೆಲ್ಲ ಸಣ್ಣ ರೋಡ್ಗಳು. ಆ ರೋಡನ್ನೇ ಅವಲಂಬಿಸಬೇಕಾಗುತ್ತೆ. ಸುಮಾರು 15ರಿಂದ 20 ಸ್ಕೂಲ್ ಬಸ್ಗಳು ಓಡಾಡ್ತವೆ, ಟಿಪ್ಪರ್ಗಳು ಓಡಾಡ್ತವೆ, JCBಗಳು ಓಡಾಡ್ತವೆ. ಮುಂದೆ ಇರೋದೆಲ್ಲ ಒಂದು ಜಮೀನುಗಳು, ವ್ಯವಸಾಯ ಮಾಡತಕ್ಕಂಥ ಜಮೀನುಗಳು. ತುಂಬ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಆ ಒಂದು ಬ್ರಿಡ್ಜಿನ ಮುಂದೆ ಒಂದು ರಸ್ತೆ ಆಗಿದೆಯಲ್ಲ, ಆ ರಸ್ತೆ ಕಾಮಗಾರಿ ಪೂರ್ತಿ ಆಗುವವರೆಗೂ ಈ ಒಂದು ರೈಲ್ವೆ ಗೇಟನ್ನು ಮುಚ್ಚಬಾರ್ದು ಅಂತ ಅಂದ್ಬಿಟ್ಟಿದ್ದೇನೆ. ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಈ ಒಂದು ಮನವಿಯನ್ನು ನಾವು ಆಲ್ರೆಡಿ ನಮ್ಮ MLA ಸಾಹೇಬರಿಗೆ ಹೇಳಿದ್ವಿ, ಆದರೆ MP ಅವ್ರಿಗೂ ಹೇಳಿದ್ವಿ. MP ಅವ್ರಿಗೂ ಲೆಟರ್ ಮುಖಾಂತರನೂ ಕೊಟ್ಟಿದ್ವಿ, ಮತ್ತು ಸೋಮಣ್ಣವ್ರಿಗೂ ಕೂಡ ಮನವಿಯನ್ನು ಮಾಡಿದ್ವಿ. ಈಗ ಏಕಾಏಕಿ ಆಯಿತು ಅಂತ ಹೇಳಿದ್ರು, ಭರವಸೆ ಕೊಟ್ಟಿದ್ರು. ಇಲ್ಲೊಂದು ಸ್ಕೈ ವಾಕ್ ಮಾಡಿಕೊಡ್ತೀವಿ, ಮತ್ತು ಇಲ್ಲಿ ಒಂದು ಗೇಟು ಅಲ್ಲಿ ರೋಡ್ ಆಗುವವರೆಗೂ ಇದು ಮುಚ್ಚೋದಿಲ್ಲ ಅಂದ್ಬಿಟ್ಟು ಭರವಸೆಯನ್ನು ಕೊಟ್ಟಿದ್ರು. ಆದರೆ ಸೆಂಟ್ರಲ್ ಗೌರ್ಮೆಂಟ್ನವರು ನಾವು ಕೊಟ್ಟಿದ್ದು ಟೈಮು ಮುಗೀತು, ಅದರಿಂದ ನಮ್ಮ ಕಾಮಗಾರಿನ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಅವರನ್ನು ವಿಚಾರಿಸೋದಕ್ಕೆ ದಯಮಾಡಿ ಆ ಕಾಮಗಾರಿಯನ್ನು ನಡೆದೇ ಇರುವಂಗೆ ತಡಿಬೇಕು. ಅಲ್ಲಿ ರೋಡ್ ಆಗುವವರೆಗೂ ಕೂಡ ಈ ಒಂದು ಗೇಟು ಯಥಾಸ್ಥಿತಿ ಮುಂದುವರಿಬೇಕು ಅಂತ ಅಂದ್ಬಿಟ್ಟಿದ್ದನ್ನು ನಾವು ಸಂಬಂಧಪಟ್ಟ ಎಲ್ಲ MLAಗಳು, MPಗಳು ಮತ್ತು ಸೆಂಟ್ರಲ್ ಮಿನಿಸ್ಟ್ರುಗಳು ಅವ್ರನ್ನೆಲ್ಲರನ್ನು ನಾವು ಈ ಭಾಗದ ಎಲ್ಲ ಜನರು ಇಲ್ಲಿ ಸೇರಿದ್ದೀವಿ. ಅವ್ರನ್ನ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ಆ ಒಂದು ವಿನಂತಿ ನಿಮ್ಮ ಮೂಲಕ ಅವ್ರಿಗೆ ತಲುಪಲಿ ಅಂತ ಅಂದ್ಬಿಟ್ಟಿದ್ದನ್ನು ಕೇಳ್ಕೊತಾ ಇದ್ದೀವಿ. ದಯಮಾಡಿ ಇದನ್ನು ಒಂದು ರೋಡ್ ಆಗುವವರೆಗೂ ಉಳಿಸ್ಕೊಡ್ಬೇಕು. ಇಲ್ಲ ಅಂತ ಅಂದರೆ ತುಂಬ ಜನಗಳಿಗೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀವಿ.